ಈ ಅಕ್ಕಿ ತುಂಬಿದ ಕೊಡವನ್ನು ಬರೀ ಒಂದು ದಾರದ ಸಹಾಯದಿಂದ ನಾನು ಮೇಲೆತ್ತಿದ್ದೀನಿ. ಸೈನ್ಸಿಂದ ಅಷ್ಟೇ, ಯಾವ ದೈವಶಕ್ತಿ ಯಾವ ಮೂಢನಂಬಿಕೆಯಿಂದಲ್ಲ. ನೋಡಿ, ಇರೋದು ಪೂರ್ತಿ ಅಕ್ಕಿನೇ. ಹಾಯ್, ಹಲೋ, ನಮಸ್ಕಾರ. ಇದು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಸುದ್ದಿ ಜಗತ್ತಿಗೆ ಎಲ್ರಿಗೂ ಸುಸ್ವಾಗತ. ಯಾವುದೇ ಜಾತಿ ಧರ್ಮ ಹಾಗೂ ದೈವದ ನಿಂದನೆ ಮಾಡೋದು ನನ್ನ ಉದ್ದೇಶ ಅಲ್ಲ. ಜನರ ಒಂದು ನಂಬಿಕೆಯನ್ನ ಹೇಗೆ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದನ್ನ ನಾನು ತಿಳಿಸ್ತೀನಿ. ನಮ್ಮ ಮುಗ್ಧ ಜನರು ಹೇಗೆ ಮೂಢನಂಬಿಕೆಗೆ ಒಳಗಾಗ್ತಾರೆ ಅನ್ನೋದನ್ನ ಒಂದು ನಿಮಿಷ ಬಿಡು ಮಾಡಿಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ. ಮೊದಲಿಗೆ ಒಂದು ಅಕ್ಕಿ ತುಂಬಿದ ಕೊಡದಲ್ಲಿ ಚಾಕುವಿನಿಂದ ಚುಚ್ಚಿ ಅದನ್ನ ಎತ್ತಿ ಇದರಲ್ಲಿ ಏನೋ ಒಂದು ಪವಾಡ ಇದೆ, ದೈವಶಕ್ತಿ ಇದೆ ಅಂತ ಒಂದು ಮೂಢನಂಬಿಕೆಯನ್ನ ಬೀರ್ತಾ ಇದ್ರು. ಈಗ ಲೇಟೆಸ್ಟ್ ಆಗಿ ಅದಕ್ಕಿಂತ ಒಂದು ಸ್ವಲ್ಪ ಫಾರ್ವರ್ಡ್ ಆಗಿದ್ದಾರೆ. ಒಂದು ಕೊಡದಲ್ಲಿ ದಾರವನ್ನು ಇಟ್ಬಿಟ್ಟು ಅಕ್ಕಿಯನ್ನು ಹಾಕಿ ದಾರದಿಂದ ಕೊಡವನ್ನು ಎತ್ತೋದು. ಈಗ ಈ ರೀತಿಯಾಗಿ ಮೂಢನಂಬಿಕೆಯನ್ನು ಬೀರ್ತಿದ್ದಾರೆ. ಇದು ಎರಡು ಸುಳ್ಳು ಅಂತ ನಾನು ನಿಮಗೆ ಸಾಬೀತುಪಡಿಸ್ತೀನಿ. ಇದರಿಂದ ನಿಮ್ಮ ಮೂಢನಂಬಿಕೆ ಕೂಡ ದೂರ ಆಗುತ್ತೆ. ಬನ್ನಿ, ಈಗ ಮೊದಲಿಗೆ ಚಾಕುವಿನಿಂದ ಅಕ್ಕಿ ತುಂಬಿದ ಕೊಡಕ್ಕೆ ಚುಚ್ಚಿ ಎತ್ತಿ ನೋಡೋಣ. ನಾನು ಇದರಲ್ಲಿ ಸಾಬೀತುಪಡಿಸ್ತೀನಿ. ಇದು ವರ್ಕ್ ಆಗೋದು ಸೈನ್ಸ್, ವಿಜ್ಞಾನದಿಂದ ಹೊರತು ಯಾವುದೇ ಮೂಢನಂಬಿಕೆ ಅಥವಾ ದೈವಶಕ್ತಿಯಿಂದ ಅಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಈಗ ಮೊದಲು ಈ ಎಕ್ಸ್ಪೆರಿಮೆಂಟ್ನ ಮಾಡೋಣ. ಇವಾಗ ನನ್ನ ಹತ್ರ ಎರಡು ವಸ್ತುಗಳಿದ್ದಾವೆ. ಒಂದು ಮನೆಯಲ್ಲಿರೋ ಚಾಕು, ಇದಕ್ಕೆ ಗಮ್ ಆಗಲಿ ಏನೂ ಇಲ್ಲ. ಮನೆಯಲ್ಲಿ ಹೆಂಗಿರುತ್ತೋ ಚಾಕು ಅದೇ ರೀತಿ ಒಂದು ಚಾಕುನ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಅಕ್ಕಿ ತುಂಬಿರೋ ಒಂದು ಕೊಡ, ಅಕ್ಕಿ ತುಂಬಿರೋ ಒಂದು ಬಿಂದಿಗೆ, ಇದರಲ್ಲಿ ಅಕ್ಕಿ ಅಷ್ಟೇ ಇರೋದು. ಇವಾಗ ಪವಾಡ ಮಾಡೋವಂಥವ್ರು ಹಿಂಗೆ ಚಾಕುನ ಇದಕ್ಕೆ ಚುಚ್ಚಿ ಎತ್ತಾರೆ. ಇವಾಗ ನಾನು ಎತ್ತಿದ್ರೆ ಬರ್ತಾ ಇಲ್ಲ, ಅವ್ರು ಎತ್ತಿದ್ರೆ ಈ ಕೊಡದ ಸಮೇತನೇ ಹಿಂಗೆ ಎತ್ತಾರೆ. ಅವರು ಏನಂತ ಹೇಳ್ತಾರೆ ಅಂದರೆ, ಇದರಲ್ಲಿ ಒಂದು ದೈವಶಕ್ತಿ ಇದೆ, ನಮ್ಮಲ್ಲಿ ಒಂದು ದೈವಶಕ್ತಿ ಇದೆ. ನಾನು ಹಿಂಗೆ ಚಾಕು ಚುಚ್ಚಿ ಎತ್ತಿದ್ರೆ ದೈವಶಕ್ತಿ ಕೆಲಸ ಮಾಡುತ್ತೆ, ದೈವಶಕ್ತಿ ಅಂತಂದು ಅವರು ಜನರನ್ನ ಮೂಢನಂಬಿಕೆ ಕಡೆ ಕರ್ಕೊಂಬರ್ತಾರೆ. ನಾನಿವಾಗ ಇದರಲ್ಲಿ ದೈವಶಕ್ತಿ ಮೂಢನಂಬಿಕೆ ಎರಡೂ ಇಲ್ಲ, ಇದರಲ್ಲಿ ಕೆಲಸ ಮಾಡೋದು ವಿಜ್ಞಾನ ಅಂತ ನಾನು ತೋರಿಸ್ತೀನಿ ನಿಮಗೆ. ಈಗ ನೋಡಿ, ನಾನು ಚಾಕುನ ಕಂಪ್ಲೀಟಾಗಿ ಚುಚ್ಚಿದ್ದೀನಿ, ಎತ್ತಾ ಇದ್ದೀನಿ, ಆದರೆ ಕೊಡ ಮೇಲೆ ಬರ್ತಾ ಇಲ್ಲ. ಇದರಲ್ಲಿ ಯಾವ ದೈವನೂ ಇಲ್ಲ, ಯಾವ ಮೂಢನಂಬಿಕೆನೂ ಇಲ್ಲ, ಯಾವ ಶಕ್ತಿನೂ ಇಲ್ಲ. ಇದು ಕೆಲಸ ಮಾಡೋದು ಸೈನ್ಸ್, ವಿಜ್ಞಾನದಿಂದ. ಅದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಾನಿವಾಗ ಇದನ್ನ ಎತ್ತೀನಿ, ನೋಡಿರಲ್ವಾ? ಈಗ ಇದು ಕೊಡ ಮೇಲೆ ಚಾಕುವಿಂದ ನಾನು ಮೇಲೆ ಎತ್ತಿರೋದು ಯಾವ ದೈವದ ಶಕ್ತಿಯಿಂದಲ್ಲ, ಯಾವ ಪವಾಡದಿಂದಲ್ಲ, ನಾನು ಸಾಮಾನ್ಯ ಮನುಷ್ಯನೇ. ಇದು ಇವಾಗ ನಾನು ಮೇಲೆ ಎತ್ತಿರೋದು ಒಂದು ವಿಜ್ಞಾನದ ಶಕ್ತಿಯಿಂದ, ಒಂದು ಸೈನ್ಸಿಂದ ಅಷ್ಟೇ, ಯಾವ ದೈವಶಕ್ತಿ ಯಾವ ಮೂಢನಂಬಿಕೆಯಿಂದಲ್ಲ. ನೋಡಿ, ಇದರಲ್ಲಿ ಯಾವುದೇ ರೀತಿ ಗಮ್ ಆಗಲಿ ಅಂಟಾಗಲಿ ಏನೂ ಇಲ್ಲ. ನಾನಿವಾಗ ಈ ಅಕ್ಕಿನ ತೋರಿಸ್ತೀನಿ ನಿಮಗೆ. ಒಂದು ಕೆಳಗಡೆ ಸುರುವಿ, ಒಂದು ಇರೋದು ಪೂರ್ತಿ ಅಕ್ಕಿನೇ. ನೋಡಿ, ಇದರಲ್ಲಿ ಅಕ್ಕಿ ಚಾಕು ಬಿಟ್ಟರೆ ಬಿಂದಿಗೆಯಲ್ಲಿ ಏನೂ ಇಲ್ಲ. ಇದರ ಒಂದು ನಿಜಾಂಶ ಏನಂದರೆ, ಒಂದು ಬಿಂದಿಗೆಯಲ್ಲಿ ನಾವು ಸಾಮಾನ್ಯವಾಗಿ ಹಿಂಗೆ ಅಕ್ಕಿನ ಹಾಕಿರ್ತೀವಿ, ಹಂಗೆ ನಾವು ಹಿಂಗೆ ಚಾಕುನ ಹಿಂಗೆ ಚುಚ್ಚಿ ಹಿಂಗೆ ಎತ್ಬಿಟ್ರೆ ಅದು ಕೆಲಸ ಮಾಡಲ್ಲ. ಈ ಅಕ್ಕಿಲಿ ಒಳಗಡೆ ಈ ಅಕ್ಕಿ ಒಳಗಡೆ ಇರ್ತಕ್ಕಂಥ ಏರೆಲ್ಲ ಹೊರಗಡೆ ಬರಬೇಕು. ಈ ಅಕ್ಕಿಲಿ ನಾವು ಈ ರೀತಿ ಹಿಂಗೆ ಒಂದು 20-30 ಸರಿ ಪ್ರೆಸ್ ಮಾಡಿದಾಗ ಈ ಅಕ್ಕಿಲಿರೋ ಏರೆಲ್ಲ ಹೊರಗಡೆ ಬಂದು ಅಕ್ಕಿ ಟೈಟಾಗಿ ಕುತ್ಕೊಳ್ಳುತ್ತೆ. ಈ ಚಾಕುನ ಇವಾಗ ನೋಡಿ, ಹಿಂಗೆ ನಾವು ಜಾಸ್ತಿ ಸರಿ ಹಿಂಗೆ ಮಾಡಿದಾಗ ಇದರಲ್ಲಿರೋ ಏರ್ ಹೊರಗಡೆ ಬಂದು ಅಕ್ಕಿನ ಬಿಗಿಯಾಗಿ, ಇದು ಚಾಕುನ ಬಿಗಿಯಾಗಿ ಹಿಡ್ಕೊಳ್ಳುತ್ತೆ. ಆವಾಗ ನಾವು ಚಾಕುದ ಸಹಾಯದಿಂದ ಈ ಕೊಡವನ್ನೇ ನಾವು ಮೇಲೆ ಎತ್ಬೋದು. ನಾನಿವಾಗ ಅದನ್ನೇ ನಿಮಗೆ ತೋರಿಸಿದ್ದು. ಇದರಲ್ಲಿ ಯಾವುದೇ ದೈವಶಕ್ತಿ ಇಲ್ಲ. ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ನಾವು ಪವಾಡ ಮಾಡ್ತೀವಿ, ಏನೋ ಒಂದು ಅವರು ದೈವಶಕ್ತಿ ದೇವರ ಹೆಸರನ್ನ ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನಮ್ಮ ಮುಗ್ಧ ಜನರಿಗೆ ಏನೋ ಒಂದು ರೀತಿ ಅದು. ಇಂಥವನ್ನ ನಂಬಿ ಮೂಢನಂಬಿಕೆಗೆ ಯಾರು ಬಲಿ ಆಗಬೇಡಿ. ಯಾವ ರೀತಿ ಇದೆಲ್ಲ ಮೂಢನಂಬಿಕೆನೇ, ಇದು ಸೈನ್ಸ್ ಇದೆಯೇ ಹೊರತು ಇದೆಲ್ಲ ದೈವಶಕ್ತಿ ಮೂಢನಂಬಿಕೆಯಿಂದ ಆಗೋವಂಥದ್ದಲ್ಲ.
ಹಾಗಂತೇಳಿ ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ಬೇರೆಯವ್ರಿಗಿಂತ ಒಂದು ಪಟ್ಟು ದೇವ್ರ ಮೇಲೆ ನನಗೆ ನಂಬಿಕೆ ಜಾಸ್ತಿನೇ ಇದೆ. ಆದರೆ ನಾನು ಮೂಢನಂಬಿಕೆನ ನಂಬಲ್ಲ, ನನಗೆ ಮೂಢನಂಬಿಕೆ ಇಲ್ಲ. ನನಗೆ ಇರೋದು ನಿಜವಾದ ಭಕ್ತಿ ಅಷ್ಟೇ. ಇವರು ಈಗ ಇತ್ತೀಚೆಗೆ ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇದನ್ನೆಲ್ಲ ಮಾಡಿ ಜನರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು, ಇದು ಆದಮೇಲೆ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ, ಇದು ಚಾಕುನಿಂದ ಎತ್ತಿದ್ದಾಯ್ತಲ್ವಾ, ನೆಕ್ಸ್ಟ್ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಚಾಕುನಿಂದ ಎತ್ತೋದು ಬಿಟ್ಟು ಕೊಡದಲ್ಲಿ ಅಕ್ಕಿನ ತುಂಬಿ ಬರೀ ಒಂದು ದಾರದಿಂದ ಎತ್ತಾ ಇದ್ದಾರೆ. ದಾರದಿಂದ ಎತ್ತಿದ್ದಾರೆ ಅಂದ ತಕ್ಷಣ ನಿಮಗೆ ಒಂದು ಶಾಕ್ ಆಗ್ಬೋದು, ಗಾಬರಿ ಆಗ್ಬೋದು, ಇದೇನು ದಾರದಿಂದ ಎತ್ತೋದಕ್ಕೆ ಸಾಧ್ಯನಾ ಅಂತ. ಆದರೆ ಅದು ನಿಜ, ಅಲ್ಲಿ ಕೂಡ ಇದೇ ಸೈನ್ಸೇ ಕೆಲಸ ಮಾಡೋದು. ನಾನಿವಾಗ ನಿಮಗೆ ಅದನ್ನ ತೋರಿಸ್ತೀನಿ. ಈ ಅಕ್ಕಿ ಮತ್ತು ಈ ಕೊಡನ ಬರೀ ಒಂದು ದಾರದಿಂದ ಮೇಲೆ ತೋರಿಸ್ತೀನಿ, ಅದನ್ನ ನೀವೇ ನೋಡಿ. ನಾನು ಈ ಅಕ್ಕಿ ತುಂಬಿದ ಕೊಡನ ಈ ದಾರದಿಂದ ಮೇಲೆ ಎತ್ತೀನಿ. ಇದಕ್ಕಿಂತ ತೆಳ್ಳಗಿರೋ ದಾರ ಅದು ಎತ್ಬೋದು, ನನಗೆ ಸಿಕ್ಕಿದ್ದು ಇದೇ ದಾರ. ಹಾಗಾಗಿ ನಾನು ಇದೇ ದಾರದಿಂದನೇ ಈ ಅಕ್ಕಿ ತುಂಬಿರೋ ಕೊಡನ ಎತ್ತಿ ತೋರಿಸ್ತೀನಿ, ಅದು ನಿಮ್ಮ ಕಣ್ಮುಂದೆನೇ. ನಮ್ಮ ಹತ್ರ ಇವಾಗ ಖಾಲಿ ಕೊಡ ಇದೆ, ಇದ್ರ ಒಳಗಡೆನೂ ಏನೂ ಇಲ್ಲ, ಖಾಲಿ ಕೊಡ. ಇದಕ್ಕೆ ಈಗ ಮಿಡ್ಲಲ್ಲಿ ಈ ದಾರವನ್ನು ಇಟ್ಬಿಟ್ಟು ಅಕ್ಕಿ ತುಂಬೋಣ. ನೋಡಿ, ಇವಾಗ ಕೊಡ ತುಂಬಿದೆ, ಆದರೂ ಇಷ್ಟು ಅಕ್ಕಿ ಉಳ್ಕೊಂಡಿದೆ. ಯಾಕಂದರೆ ಇವಾಗ ಈ ಕೊಡದಲ್ಲಿ ಈ ಅಕ್ಕಿ ಜೊತೆ ಒಂದು ಸ್ವಲ್ಪ ಗಾಳಿ ತುಂಬ್ಕೊಂಡಿರುತ್ತೆ. ಅಕ್ಕಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ, ಇವಾಗ ಅಕ್ಕಿ ತೀರಾ ಹತ್ಕೊಂಡಿರಲ್ಲ, ಒಂದು ಸ್ವಲ್ಪ ಅಕ್ಕಿ ದೂರ ಇರುತ್ತೆ. ಇವಾಗ ಅದೇ ಸೈನ್ಸ್ ಇಲ್ಲಿ ಕೆಲಸ ಮಾಡುತ್ತೆ. ಇವಾಗ ಇದರಲ್ಲಿ ಮಿಡ್ಲಲ್ಲಿ ದಾರ ಇಟ್ಟಿದ್ದೀನಿ. ಈ ರೀತಿ ಮಾಡಿದಾಗ ಅಕ್ಕಿ ಒಳಗಡೆ ಇರೋ ಏರೆಲ್ಲ ಹೊರಗಡೆ ಬಂದು ಅಕ್ಕಿ ಒಂದಕ್ಕೊಂದು ತೀರಾ ಸಮೀಪ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ನೋಡಿ, ಕೊಡ ತುಂಬಿತ್ತು ಹೆಂಗೆ ಅಕ್ಕಿ ಕಡಿಮೆ ಆಗ್ತಿದ್ದಾವೆ ಅಂತ. ಇದರಲ್ಲಿ ಅಕ್ಕಿ ಎಲ್ಲ ಇಸುತ್ತೆ, ಇದು ಈ ರೀತಿ ಮಾತಾಡೋಂಗಿಲ್ಲ. ಇನ್ನೊಂದು ಸ್ವಲ್ಪ ಅಕ್ಕಿನ ಹಾಕೋಣ. ಇದು ನೋಡ್ಕೊಂಬಿಡಿ, ನಾನು ಇದರಲ್ಲಿ ಹಾಕಿದ್ದು ಬರೀ ಅಕ್ಕಿನ ಅಷ್ಟೇ, ಬೇರೆ ಯಾವುದೇ ಅಂಟು ವಸ್ತು ಗಮ್ ಅಂಥದ್ದೆಲ್ಲ ಏನೂ ಇಲ್ಲ. ಬರೀ ಅಕ್ಕಿ ಒಂದು ದಾರ ಅಷ್ಟೇ ಇದರಲ್ಲಿರೋದು. ಈಗ ನೋಡಿ, ನಾನು ಈ ಒಂದು ಅಕ್ಕಿ ತುಂಬಿದ ಕೊಡವನ್ನು ಬರೀ ದಾರದಿಂದ ಮೇಲೆತ್ತೀನಿ. ನೋಡಿದ್ರಲ್ವಾ, ಬರೀ ಈ ದಾರದಿಂದ, ಈ ದಾರ ಬಿಟ್ಟು ಮತ್ತೆ ಏನೂ ಇಲ್ಲ. ನಿಮಗೆ ತೋರಿಸ್ತೀನಿ ನೋಡಿ. ಅಕ್ಕಿ ತುಂಬಿದ ಕೊಡ ಹೆಚ್ಚು ಕಡಿಮೆ ಒಂದು 10 kgನೇ ಇರ್ಬೋದು ಇವು ಅಕ್ಕಿ. ಈ ಅಕ್ಕಿ ತುಂಬಿದ ಕೊಡವನ್ನು ಬರೀ ಒಂದು ದಾರದ ಸಹಾಯದಿಂದ ನಾನು ಮೇಲೆತ್ತಿದ್ದೀನಿ. ನನ್ನಲ್ಲಿ ಯಾವ ದೈವ ಶಕ್ತಿನೂ ಇಲ್ಲ, ನಾನು ಪವಾಡ ಪುರುಷನೂ ಅಲ್ಲ, ಏನೂ ಅಲ್ಲ, ನಾನು ಸಾಮಾನ್ಯ ಮನುಷ್ಯನೇ. ನೋಡಿ, ಬರೀ ಒಂದು ಚಿಕ್ಕ ದಾರದಿಂದ 10 kg ಇರುವಂತಹ ಅಕ್ಕಿಯ ಕೊಡವನ್ನೇ ನಾನು ಮೇಲೆತ್ತಿದ್ದೀನಿ. ನೋಡಿರಲ್ವಾ? ಈಗ ಈ ಅಕ್ಕಿನ ಇದರಲ್ಲಿ ಹಾಕ್ಬಿಡೋಣ. ನಿಮಗೆ ಡೌಟ್ ಇರ್ಬೋದು, ಏನಾದ್ರು ಮಿಕ್ಸ್ ಮಾಡಿದಾರಾ ಏನು ಇದು ಗಟ್ಟಿಯಾಗಿ ಇಟ್ಕೊಳ್ಳೋಕೆ ಅಂತ. ನೋಡ್ಕೊಳ್ಳಿ, ಅಕ್ಕಿ ಮತ್ತು ದಾರ ಬಿಟ್ಟು ಇದರಲ್ಲಿ ಬೇರೆ ಏನು ಇಲ್ಲ. ನೋಡಿರಲ್ವಾ? ಅಕ್ಕಿ ಮತ್ತು ದಾರ, ಈ ಕೊಡ, ಇದ್ರ ಮೇಲೆ ನೀವೇ ತಿಳ್ಕೊಳ್ಳಿ. ಈಗ ಅಕ್ಕಿ ನಾರ್ಮಲಾಗಿ ಹಿಂಗಿರುತ್ತೆ, ನಾವು ಇದನ್ನ ಒಂದು ಕೊಡದಲ್ಲಿ ಹಾಕಿ ಈ ರೀತಿ ಚಾಕುವಿನಿಂದ ನಾವು ಹಿಂಗೆ ಪದೇ ಮಾಡಿದಾಗ ಇದರಲ್ಲಿ ಇರತಕ್ಕಂಥ ಗಾಳಿ ಅಂಶ ಎಲ್ಲ ಹೊರಗಡೆ ಬಂದು ಈ ರೀತಿ ಅಕ್ಕಿ ಎಲ್ಲ ಗಟ್ಟಿ ಆಗುತ್ತೆ. ಈ ರೀತಿ ಅಕ್ಕಿ ಎಲ್ಲ ಗಟ್ಟಿ ಆದಾಗ ಚಾಕು ಬಿಗಿಯಾಗಿ ಹಿಡ್ಕೊಳ್ಳುತ್ತೆ, ದಾರನ ಬಿಗಿಯಾಗಿ ಹಿಡ್ಕೊಳ್ಳುತ್ತೆ. ಆಗ ಇದನ್ನ ಮೇಲೆತ್ತಿ ನೋಡಿ, ನನ್ನ ಮೈ ಮೇಲೆ ದೇವರು ಬಂದಿದೆ, ಇದೆಲ್ಲ ದೈವ ಶಕ್ತಿಯಿಂದ, ಈ ರೀತಿ ಎಲ್ಲ ಜನರನ್ನ ಮೂಢನಂಬಿಕೆಗೆ ತಳ್ತಾರೆ ಅಂಥ ಮಾತನ್ನೆಲ್ಲ ನಂಬಿ ಮೂಢನಂಬಿಕೆಗೆ ಒಳಗಾಗಬೇಡಿ. ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ. ಇದೆಲ್ಲ ದೈವ ಶಕ್ತಿ ಅಲ್ಲ, ಇದು ಸೈನ್ಸ್.
ಇದನ್ನೆಲ್ಲ ನಂಬ್ತೀರಾ ಅಂದರೆ ನೀವು ಇನ್ನೂ ಯಾವ ಕಾಲದಲ್ಲಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಈ ಕಾಲದಲ್ಲೂ ಈ ಮೂಢನಂಬಿಕೆನೆಲ್ಲ ನಂಬುವಂಥ ಜನ ಇದ್ದಾರೆ ಅಂದರೆ ಅದು ತುಂಬ ಬೇಜಾರು ಅನಿಸುತ್ತೆ ಅಷ್ಟೇ. ನಾನು ಈ ಒಂದು ವಿಡಿಯೋ ಮಾಡಿರೋ ಉದ್ದೇಶ ಏನಂದರೆ, ಮೊದಲೇ ಹೇಳಿದಾಗೆ ನಾನು ಈಗ ಯಾವುದೇ ಧರ್ಮ ಅಥವಾ ದೈವಶಕ್ತಿ ಮೇಲೆ ಒಂದು ರೀತಿ ಹೇಳೋದಕ್ಕೆ ಅಂತಲ್ಲ, ನಾನು ತುಂಬ ದೈವ ಭಕ್ತನೇ, ನನಗೆ ತುಂಬ ದೇವರ ಮೇಲೆ ಭಕ್ತಿನೇ ಇದೆ. ಆದರೆ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ ಜನರನ್ನ ಮೂಢನಂಬಿಕೆ ಕಡೆ ತಳ್ತಾ ಇದ್ದಾರೆ, ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ. ಇದು ಎಕ್ಸ್ಪೆರಿಮೆಂಟೇ ನಿಜ, ಯಾವುದೇ ಪವಾಡ ಅಂತ ಅಲ್ಲ, ಇದೊಂದು ಸೈನ್ಸ್. ಇಂಥವನ್ನೆಲ್ಲ ನೋಡಿ ನಂಬಿ ಮೂಢನಂಬಿಕೆ ಕಡೆ ಹೊಲಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ಈಗಿನ ಕಾಲದಲ್ಲೂ ಇಂಥ ಮೂಢನಂಬಿಕೆಗಳನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ. ಇದೆಲ್ಲ ಸೈನ್ಸ್, ಇದು ವಿಜ್ಞಾನ, ಇದು ಸೈನ್ಸ್, ಆದರೆ ಮೂಢನಂಬಿಕೆ ಅಲ್ಲ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.